ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮಾಡರ್ನ್ ವರ್ಕ್. ಇವತ್ತು ನಾವು ಮಟನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು ಹೆಚ್ಚಿ ರೆಡಿ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೋಬೇಕು. ಹಾಗೆಯೇ 2 ಚಮಚ ಅಚ್ಕಾರ ಪುಡಿ, 1 ಚಮಚ ಧನಿಯಾ ಪುಡಿ, 1 ಚಮಚ ಗರಂ ಮಸಾಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ತೆಗೆದುಕೊಂಡಿರುವಂಥ 1 kg ಮಟನನ್ನು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಒಂದು 10 ನಿಮಿಷಗಳ ಕಾಲ ನೆನೆಯೋದಕ್ಕೆ ಅದನ್ನು ಬಿಡಬೇಕು. ಬಿಟ್ಟ ನಂತರ ನೆಕ್ಸ್ಟ್ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಸಾಲೆಗಳೆಲ್ಲವನ್ನು ಫ್ರೈ ಮಾಡ್ಕೋಬೇಕು. 4 ಚಕ್ಕೆ, 4 ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಇವುಗಳನ್ನ ಹಾಕಿ ರೋಸ್ಟ್ ಮಾಡಬೇಕು. ಈ ಮಸಾಲೆಯೆಲ್ಲ ರೋಸ್ಟ್ ಆಗುವಷ್ಟರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಕುಕ್ಕರನ್ನು ತೆಗೆದುಕೊಳ್ಳೋಣ. ನಾವು ಈ ಮಟನ್ ಸುಕ್ಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದನ್ನು ರೊಟ್ಟಿ, ಚಪಾತಿ, ದೋಸೆ ಮತ್ತು ರೈಸ್ ಯಾವುದೇ ಸಾಧನೆಲ್ಲ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ನೆಕ್ಸ್ಟು ಇದು ಆಗುವಷ್ಟರಲ್ಲಿ ಇನ್ನೊಂದು ಕುಕ್ಕರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಒಂದೇ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಬೇಕು. ಆ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಿ ರೋಸ್ಟ್ ಆದಮೇಲೆ ಈ ಮ್ಯಾರಿನೇಟ್ ಮಾಡಿರುವಂತಹ ಮಟನನ್ನು ನಾವು ಆ ರೋಸ್ಟ್ಗೆ ಹಾಕಿ ಫ್ರೈ ಆಗಬೇಕು. ಇದು ಮಸಾಲೆ ಫ್ರೈ ಆಗ್ತಾ ಇದೆ. ಹಾಗೆ ಫ್ರೈ ಆಗಿ ಒಂದು 5 ಮಿನಿಟ್ಸ್ ಆಗಿದೆ. ಈ ರೋಸ್ಟ್ ಆಗ್ತಿರುವ ಈರುಳ್ಳಿಗೆ ಈಗ ನಾವು ಮ್ಯಾರಿನೇಟ್ ಮಾಡಿದಂತಹ ಮಟನನ್ನು ನಾವು ಇದಕ್ಕೆ ಹಾಕಬೇಕು. ಹಾಕಿ ಒಂದು 5-10 ನಿಮಿಷಗಳ ಕಾಲ ಎಣ್ಣೆ ಬಿಟ್ಕೊಳ್ಬೇಕಂತ ಅದನ್ನು ಹಾಗೆ ಫ್ರೈ ಮಾಡ್ತಾ ಇರಬೇಕು. ರೋಸ್ಟ್ ಮಾಡಿದ ಮಸಾಲೆ ತಣ್ಣಗಾದಮೇಲೆ ನಾವು ಅದನ್ನು ಗ್ರೈಂಡರ್ಗೆ ಹಾಕಬೇಕು. ಗ್ರೈಂಡ್ ಆದ ನಂತರ ಈ ಮಟನ್ ಬೇಯಿಸ್ತಾ ಇದೀವಲ್ಲ ಕುಕ್ಕರು, ಅದಕ್ಕೆ ಈ ಮಸಾಲೆಯನ್ನು ಹಾಕಬೇಕು. ಒಂದೇ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 4 ವಿಷಲನ್ನು ತೆಗೆದುಕೊಳ್ಳಬೇಕು. ಇದು ತಣ್ಣಗಾದಮೇಲೆ ಒಂದು ಪಾತ್ರೆಗೆ ಹಾಕಿ ಸರ್ವ್ ಮಾಡಿದರೆ ಈ ಮಟನ್ ಸುಕ್ಕ ರೆಡಿಯಾಗಿರುತ್ತೆ. ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.